ಎಲ್ಲರಿಗೂ ನಮಸ್ಕಾರ. ನಿಹಾರಿಕಾ ಕನ್ನಡ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ಕೆಲವೊಂದು ಕಿಚನ್ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇವಾಗ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡಿರಿ, ಇವಾಗ ನಾವು ತವಿ ದಿನಾಲು ತಿಕ್ಕಿ ತೊಳೆಯೋಕೆ ಆಗಂಗಿಲ್ಲಲ್ಲ. ಕೆಲವೊಬ್ರಿಗೆ ಏನು ಮಾಡ್ತಾರೋ ಚಪಾತಿ ಏನಂತಾರೋ ಚಪಾತಿ ಬೇಯಿಸೋ ತೆವಿ ಇರ್ತೈತಲ್ರಿ, ಆ ತೆವಿನ ಈ ರೀತಿ ಪದೇ ಪದೇ ಬೇಯಿಸಿ ಹಂಗೆ ಇಟ್ಬಿಟ್ಟಿರ್ತೀವಿ, ತಿಕ್ಕಿರಂಗಿಲ್ಲಲ್ಲ. ಹಂಗೆ ತಿಕ್ಕಲಿಲ್ಲ ಅಂದ್ರೆ ಈ ರೀತಿ ನಡು ಅಷ್ಟ ಸೈಡ್ ಅಷ್ಟ ಈ ರೀತಿ ಕಪ್ಪಾಗಿ ಉಳಿದು ಬಿಡ್ತೈತಲ್ರಿ. ಅಂದ್ರೆ ಅದು ಎಣ್ಣೆ ಜಿಡ್ಡ ಹೋಗಂಗೆ ಇಲ್ಲಲ್ಲ. ನಾವು ಹಂಗೆ ತಿಕ್ಕಲ್ಲ ಹಂಗೆ ಇಟ್ವಿ ಅಂದ್ರೂ ಅದು ಅಷ್ಟು ಸರಿ ಅನ್ಸಂಗಿಲ್ಲ. ಯಾಕಂದ್ರೆ ಎಲ್ಲಿ ಇಟ್ಟಿರ್ತೀವಲ್ಲ ಅಲ್ಲಿ ಎಣ್ಣೆ ಎಲ್ಲ ಬಸದ್ ಬಿಡ್ತೈತ್ರಿ. ಅದಕ್ಕೆ ಇದನ್ನ ಫುಲ್ ಹೊಸದರಂಗ ಮಾಡ್ಕೋಬೇಕು ಅಂದ್ರೆ ಒಂದು ಟಿಪ್ಸ್ ಹೇಳ್ತೀನಿ ನೋಡ್ರಿ. ಇವಾಗ ನಾನು ಒಂದು ಬೌಲ್ ಒಳಗೆ ಒಂದು ನಿಂಬೆ ಹಣ್ಣಿನ ರಸನ ತೊಗೊಂಡೀನಿ. ಅಂದ್ರೆ ಒಂದು ನಿಂಬೆ ಹಣ್ಣನ್ನು ಯೂಸ್ ಮಾಡ್ಕೋಬೇಕ್ರಿ. ನೀವು ಮನ್ಯಾಗ ಜಾಸ್ತಿ ತೆವಿನ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಜಾಸ್ತಿ ನಿಂಬೆ ಹಣ್ಣನ್ನು ಹಾಕೋರಿ. ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗಷ್ಟು ಸೋಡಾನ ಆ್ಯಡ್ ಮಾಡತ್ತೀನಿ ನಾನು. ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ. ಈ ಟಿಪ್ಸನ್ನು ಫಾಲೋ ಮಾಡಿರಿ. ಇವು ತೆವಿ ಎಷ್ಟು ಆಗಿದ್ರೂ, ಎಷ್ಟು ಹಳಿದಿಂದ ಜಿಡ್ಡು ಗಟ್ಟಿದ್ರೂ ಅದು ಮತ್ತು ಹೊಸದಂಗೆ ಹೊಳಿದೈತಿ ನೋಡ್ರಿ, ಅಷ್ಟು ಸ್ವಚ್ಛ ಆಗ್ತೈತಿ. ನಾನು ಇವಾಗ ನಿಮ್ಗೆ ಲೈವ್ ಒಳಗೆ ತೋರಿಸ್ತೀನಿ. ನಾನು ಇದನ್ನು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಎಲ್ಲೆಲ್ಲಿ ಈ ರೀತಿ ಜಿಡ್ಡು ಗಟ್ಟಿರ್ತೈತಲ್ಲ ಅಲ್ಲೆಲ್ಲಿ ಇದನ್ನು ಒಂದು ಸ್ಪೂನ್ ಸಹಾಯದಿಂದ ಹಾಕೊಂಡ್ಬಿಡ್ರಿ. ಅಥವಾ ಕೈಲಿ ಏನಾರ ಪೂರ ಹಾಕೊಂಡ ಈ ರೀತಿ ಅದು ಪೂರ ತವಿ ತುಂಬ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಒಂದು ಸಾರಿ ನೋಡ್ತಿರ್ಬೋದು, ನಾನು ವಿಡಿಯೋದಾಗ ತೋರ್ಸತ್ತೀನಲ್ಲ ಆ ರೀತಿ ಮಾಡ್ಕೊಂಬಿಡ್ರಿ. ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಈ ಟಿಪ್ಸ. ನೋಡಿರಿ, ಇವಾಗ ಇದನ್ನು ಈ ರೀತಿ ಫುಲ್ಲಾಗಿ ಹಚ್ಕೊಂಡ್ಬಿಡ್ಬೇಕ್ರಿ. ಅಂದ್ರೆ ತವಿ ತುಂಬ ಪೂರನ ಹಚ್ಕೊಂಡ್ಬಿಡ್ರಿ. ಹಚ್ಚಿ ಇದನ್ನು ಒಂದು 15ರಿಂದ 20 ಮಿನಿಟ್ ಹಿಂಗೆ ಬಿಟ್ಬಿಡಬೇಕು. ಏನು ನೀರತ್ತೇನು ಹಾಕಕ್ಕೆ ಹೋಗಬೇಡ್ರಿ. ಈ ರೀತಿ ಬಿಡೋದ್ರಿಂದ ಅದು ಎಣ್ಣೆ ಅಂಶ, ಜಿಡ್ಡಿನ ಅಂಶ ಏನು ಇಡ್ತೈತಲ್ಲ ಅದು ಬಿಡ್ತೈತಿ, ತಾನಾಗೆ ಬಿಡ್ತೈತ್ರಿ. ನೋಡ್ತಿರ್ಬೋದು, ಇವಾಗ ಇದನ್ನು ಒಂದು 15 ಮಿನಿಟ ಬಿಟ್ಬಿಡೋನು. ಇದನ್ನು ರೊಟ್ಟಿ ತವಿ ಇರ್ತೈತಲ್ಲ, ರೊಟ್ಟಿ ತವಿ ಆಗಿರ್ಬೋದು, ದೋಸೆ ತವಿ ಆಗಿರ್ಬೋದು, ಅವೆಲ್ಲ ತವಿ ಒಳಗೂ ಇದನ್ನು ಬೇಕಾದ್ರೆ ಮಾಡ್ಬೋದು. ಬರೀ ಇದ್ರ ತೆವಿಗೆ ಮಾಡ್ಬೇಕಂತೇನಿಲ್ಲ, ಚಪಾತಿ ತೆವಿಗೆ. ನಾನೊಂದು 15 ಮಿನಿಟ ಇದನ್ನು ಬಿಟ್ಟೀನಿ. ಇವಾಗ ಈ ರೀತಿ ಶಶಿ ಪೌಡ್ರ್ ಸಿಗ್ತೈತಿ ಮಾರ್ಕೆಟ್ ಒಳಗೆಲ್ಲ. ಅಂದ್ರೆ ಈ ಪೌಡ್ರ್ ಏನಂತಾರೋ ಬಿಳಿ ಬೋಗಾಣಿ ಇರ್ತಾವಲ್ಲ, ಆ ಬೋಗಾಣಿ ತಿಕ್ಕಾಕ ಈ ರೀತಿ ಬಾಂಡೆ ತಿಕ್ಕು ಪೌಡ್ರ್ ಸಿಗ್ತೈತ್ರಿ. ಆ ಪೌಡ್ರನ್ನ ಒಂದು ಸ್ಪೂನ್ ಆಗಷ್ಟು ಈ ರೀತಿ ಮೇಲೆ ಹಾಕೋಬೇಕು. ಹಾಕೊಂಡು ಈ ರೀತಿ ತಂತಿ ಖಾತೆ ಇರ್ತೈತಲ್ಲ ಆ ಖಾತೆಯೆಲ್ಲ ಇದನ್ನು ಈ ರೀತಿ ಸ್ಲೋ ಆಗಿ ತಿಕ್ಕೊಂಡ್ಬಿಡ್ಬೇಕ್ರಿ. ನೋಡ್ತಿರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಆರಾಮಾಗಿ ಬರ್ತೈತಿ, ಭಾಳ ಕಷ್ಟ ಏನು ಅನ್ಸಂಗಿಲ್ಲ. ನೋಡ್ತಿರ್ಬೋದು ಈ ಸೈಡೆಲ್ಲ ಎಷ್ಟು ಈಜಿಯಾಗಿ ಬರತೈತಲ್ಲ ನೋಡ್ರಿ. ಅಂದರೆ ಈ ಸೋಡಾ ಆಗಿರ್ಬೋದು ಅಥವಾ ನಿಂಬೆಹಣ್ಣಿನ ರಸ ಹಾಕಿರ್ತೀವಲ್ಲ ಅದರಿಂದ ಜಿಡ್ಡು ಅನ್ನೋದು ಜಲ್ದಿ ಬಂದು ಬಿಡ್ತೈತ್ರಿ. ತ್ರಾಸ ಆಗಂಗಿಲ್ಲ, ಈಜಿಯಾಗಿ ತಿಕ್ಕೊಂಬಿಡ್ಬೋದು. ಇವಾಗ ಇದನ್ನು ಪೂರ ಎಲ್ಲ ತಿಕ್ಕೊಂಬಿಡೋನು. ಮತ್ತು ಇನ್ನೊಂದು ಏನಾದರೂ ದೋಸೆ ತೆವಿಗೆ ನೀವು ಇದನ್ನು ಹಾಕ್ತಿರಲ್ಲ, ಇದನ್ನ ಹಾಕಿದ ಮೇಲೆ ಈ ರೀತಿ ತಂತಿ ಖಾತೆಯಿಂದ ತಿಕ್ಕಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಅದು ಕೋಟಿಂಗ್ ಎಲ್ಲ ಹೋಗಿಬಿಡ್ತೈತಿ. ದೋಸೆ ತೆವಿನೂ ಕ್ಲೀನ್ ಮಾಡಬೇಕು ಅಂದ್ರೆ ಇದೇನು ನಾನು ಸೋಡಾ ಆಗಿರ್ಬೋದು, ಇದು ನಿಂಬೆಹಣ್ಣಿನ ರಸ ಆ್ಯಡ್ ಮಾಡಿಲ್ಲ, ಅದನ್ನು ಆ್ಯಡ್ ಮಾಡಿ ನಾ ಹೆಂಗೆ ಸ್ಪ್ರೆಡ್ ಮಾಡಿಲ್ಲ ಹಂಗೆ ದೋಸೆ ತೆವಿ ತುಂಬ ಹಾಕಿಬಿಟ್ಟು ಒಂದು 15 ಮಿನಿಟ್ ಬಿಟ್ಟು ಸಾಫ್ಟ್ ಖಾತೆಯಿಂದ ತೊಳೆದು ಬಿಡ್ರಿ, ಹೋಗ್ಬಿಡ್ತೈತಿ. ನೋಡ್ರಿ, ನಾನು ಎಲ್ಲ ತಿಕ್ಕಿ ಆಮೇಲೆ ತೊಳೆದ ತೋರ್ಸತ್ತೀನಿ. ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ. ಹೊಸದ ಅಲ್ಲಿ ಎಲ್ಲಿ ಗೆರಿ ಇದ್ದು ಅಲ್ಲ ತವಿ ತಂದಾಗ ಒಂದು ಸ್ಟೀಲ್ ಟೈಪ್ ಗೆರಿ ಹೇಗಿರ್ತಾರಲ್ಲ ಅದೆಲ್ಲ ಗೆರಿನೂ ಕಾಣಿಸತ್ತಾವಲ್ಲ, ಅಷ್ಟು ನೀಟಾಗೈತಿ. ಇನ್ನೂ ಒಣಗಿಲ್ಲ ಅದು, ಹಾಗಾಗಿ ಒಂದೊಂದು ಕಡೆ ಹಸಿದೈತನ ಹಂಗೆ ಕಾಣಿಸತ್ತೈತ್ರಿ. ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗಿರೋ ಟಿಪ್ಸ್ ಇದೆ. ಈ ಟಿಪ್ಸನ್ನು ನೀವು ಫಾಲೋ ಮಾಡಿರಿ. ಮತ್ತು ಇನ್ಯಾಕೆ ತಡ, ನಿಮ್ಮ ಮನೆಯಾಗಿರೋ ಜಿಡ್ಡುಗಟ್ಟಿರೋ ಹಳಿ ತವಿಯನ್ನು ಬಿಸಾಡೋಕ್ಕಿಂತ ಮುಂಚೆ ನೀವು ಈ ರೀತಿ ರೀಯೂಸ್ ಮಾಡ್ಕೋಬೋದ್ರಿ. ತುಟ್ಟಿ ತವಿ ತೊಗೊಂಬಂದು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಇವಾಗ ಲೆಗಿನ್ಸ್ ಪ್ಯಾಂಟ್ ಎಲ್ಲ ಹೆಣ್ಮಕ್ಳು ಲೆಗಿನ್ಸ್ ಯೂಸ್ ಮಾಡ್ತಾರಲ್ಲ. ಕೆಲವೊಂದು ಲೆಗಿನ್ಸ್ ಇಲಾಸ್ಟಿಕ್ ಚಲೋ ಇರ್ತೈತಿ, ಬಟ್ ಪ್ಯಾಂಟ್ ಕಲರ್ ಅದು ಎಲ್ಲ ಹಾಳಾಗಿರ್ತೈತಲ್ಲ. ಆ ರೀತಿ ವೇಸ್ಟ್ ಲೆಗಿನ್ಸ್ದಿಂದ ನಾನು ಪರ್ಶಿ ಒರೆಸೋದು ಯಾವ ರೀತಿ ಅನ್ನೋದು ನೋಡ್ಕೊಂಬರೋನು ಬರ್ರಿ, ತೋರಿಸ್ತೀನಿ ನೋಡ್ರಿ. ಇನ್ನು ಲೆಗಿನ್ಸನ್ನು ಈ ರೀತಿ ಮ್ಯಾಗಿನ ಸೈಡಷ್ಟೇ ಕಟ್ ಮಾಡ್ಕೊಂಡ್ಬಿಡ್ಬೇಕ್ರಿ. ನಾನು ವಿಡಿಯೋದಾಗ ತೋರ್ಸತ್ತೀನಲ್ಲ ನೋಡ್ರಿ, ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಒಂದು 2 ಇಂಚ್ ಆಗಷ್ಟು ಎಕ್ಸ್ಟ್ರಾ ಒಂದು ಗೇನ್ ಆಗಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಈ ರೀತಿ ಸಣ್ಣದಾಗಿ ಏನೋ ಒಂದು ಎಳೆ ಟೈಪ್ ಕಟ್ ಮಾಡ್ಕೊಂಡ್ಬಿಡ್ಬೇಕ್ರಿ. ನಾನು ವಿಡಿಯೋದಾಗ ತೋರ್ಸತ್ತೀನಲ್ಲ ಆ ರೀತಿ ಕಟ್ ಮಾಡ್ಕೊರಿ. ಇನ್ನೇನೋ ಸ್ವಲ್ಪ ಇಲಾಸ್ಟಿಕ್ ಟೈಟ್ ಆಗಿದ್ರೆ ಭಾಳ ಚಲೋ. ಲೂಸ್ ಇಲಾಸ್ಟಿಕ್ ಆಗಿದ್ದರಿಂದ ಅದಷ್ಟು ಯೂಸ್ ಆಗಂಗಿಲ್ಲ. ಸ್ವಲ್ಪ ಟೈಟ್ ಆಗಿರೋ ಇಲಾಸ್ಟಿಕ್ ಇದ್ರೇ ಅದು ಟೈಟಾಗಿ ಕುಂಡಿರ್ತೈತ್ರಿ. ನೋಡಿರಿ, ನಾನು ಈ ರೀತಿ ಇಲ್ಲಿ ವಿಡಿಯೋದಾಗ ತೋರ್ಸತ್ತೀನಲ್ಲ ಈ ರೀತಿ ನೀವು ಎಲ್ಲನೂ ಕಟ್ ಮಾಡ್ಕೊರಿ. ಅಂದ್ರೆ ಕೆಲವು ಪರ್ಶಿ ಒರೆಸೋದನ್ನು ತೊಗೊಂಬಂದು ಒರೆಸ್ಬೇಕಂತ ಏನಿಲ್ಲ. ಈ ರೀತಿ ವೇಸ್ಟ್ ಆಗಿರೋ ಲೆಗಿನ್ಸ್ದಿಂದನೂ ಪರ್ಶಿ ಒರೆಸೋದನ್ನು
ನಾವು ಸ್ಟಿಕ್ಕನ್ನು ನಾವು ರೆಡಿ ಮಾಡ್ಕೋಬೋದು. ಭಾಳ ಅಂದ್ರೆ ಭಾಳ ಈಸಿ ಐತಿ. ನಾನು ಇದರಿಂದ ನಾನು ಪರ್ಸಿ ತೊಳೆದು ನಾನು ಆವಾಗ ಹೊಸ ಲೆಗಿನ್ಸನ್ನು ಟ್ರೈ ಮಾಡ್ತಿರ್ತೇನೆ ಅಷ್ಟೇ. ಅಂದ್ರೆ ಒಂದು ಲೆಗಿನ್ಸ್ದಿಂದ ಒಂದು 2-3 ತಿಂಗಳು ಯೂಸ್ ಮಾಡಿ ಅದನ್ನು ಒಗೆದ್ಬಿಟ್ಟು ಮತ್ತೊಂದು ಲೆಗಿನ್ಸ್ದಿಂದ ತೊಗೋತೀನಿ ರೀ. ನೋಡ್ತಿರ್ಬೋದು ಇಲ್ಲಿ ವಿಡಿಯೋದಾಗ ತೋರ್ಸತ್ತೀನಲ್ಲ, ಈ ರೀತಿನ ಸಣ್ಣ ಪೀಸಸ್ ಆಗಿ ಉದ್ದಾಗಿ ಕಟ್ ಮಾಡ್ಕೊರಿ. ಮ್ಯಾಲೊಂದು ಸ್ವಲ್ಪ ಗ್ಯಾಪ್ ಬಿಡ್ರಿ. ಹಿಂಗೆ ಸ್ಟಿಕ್ ಇರ್ತೈತಲ್ರಿ, ಇದು ಪರ್ಸಿ ಒರ್ಸಕ್ಕನ ಸ್ಟಿಕ್ ಸಿಗ್ತಾವಲ್ಲ, ಆ ರೀತಿ ಒಂದು ಕೋಲ್ದೊಳಗನ ಇದನ್ನು ನಾವು ಏನು ಲೆಗಿನ್ಸ್ ಪ್ಯಾಂಟ್ ತೊಗೊಂಡಿರ್ತೀವಲ್ಲ ಅದನ್ನು ಹಾಕೊಂಡ್ಬಿಡೋನು. ಹಾಕೋಕ್ಕೆ ಮುಂಚೆ ನೀವೇನು ಲಿಕ್ವಿಡ್ ಎಲ್ಲ ತೊಗೋತಿರಲ್ಲ ಪರ್ಸಿ ಒರ್ಸಕ್ಕೆ, ಅದ್ರಾಗ ಇದನ್ನು ಎದ್ದಿ ಹಿಂಡಿ ಈ ರೀತಿ ಹಾಕ್ಕೊಂಡು ನೋಡ್ರಿ ಈ ರೀತಿ ಒರ್ಸ್ಕೊಂಡ್ಬಿಡ್ಬೇಕು. ಅಂದ್ರೆ ಮನೆ ಒಳಗೊಂದು ಪರ್ಸಿ ಒರ್ಸಕ್ಕೆ ಬೇರೆ ಇರ್ತೈತಲ್ಲ, ಅದನ್ನು ಈ ರೀತಿ ಹೊರಗೆ ಒರ್ಸೋಕ್ಕಿಂತ ಈ ರೀತಿ ಹೊರಗನ ಒರ್ಸಕ್ಕೆ ಸಪ್ರೇಟಾಗಿ ಮಾಡಿಬಿಟ್ರಿ ಅಂದ್ರೆ ಈಸಿಯಾಗಿ ಬರ್ತೈತಿ. ಮತ್ತು ಸಂಧಿ ಒಳಗಿಂದೆಲ್ಲನೂ ಈಸಿಯಾಗಿನ ಕ್ಲೀನ್ ಆಗ್ತೈತಿ. ಮಿಕ್ಸರ್ ಪದೇ ಬಾದಾಗ್ತೈತಿ, ಅಥವಾ ಮತ್ತು ಮಿಕ್ಸರ್ ನಾವು ಎಷ್ಟೋ ಯಾವುದೇ ರೀತಿ ಲಿಕ್ವಿಡನ್ನು ಯೂಸ್ ಮಾಡಿದ್ರೂ ಮಿಕ್ಸರ್ ಅಷ್ಟು ಶೈನಿಂಗ್ ಬರೋಂಗಿಲ್ಲ, ಹೊಳೆಯಂಗಿಲ್ಲ, ಸ್ವಚ್ಛ ಆಗಂಗಿಲ್ಲ ಅನ್ನೋರು ಈ ಟಿಪ್ಸ್ ಫಾಲೋ ಮಾಡಿರಿ. 1 ಸ್ಪೂನ್ ಆಗಷ್ಟ ಸೋಡಾ, 1 ಟೀ ಸ್ಪೂನ್ ಆಗಷ್ಟ ಉಪ್ಪು ಮತ್ತು 1 ನಿಂಬೆಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡ್ಕೊಂಡು ನೋಡ್ತಿರ್ಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸರ್ ಮೇಲೆ ಹಾಕಿಬಿಡ್ರಿ. ಹಾಕಿ ಒಂದು 5-10 ಮಿನಿಟ್ ಹಿಂಗೆ ಬಿಟ್ಟು ಆಮೇಲೆ ಒಂದು ಬ್ರಷ್, ಈ ರೀತಿ ವೇಸ್ಟ್ ಬ್ರಷ್ ತೊಗೊಂಡು ತಿಕ್ಕೊಂಬಿಟ್ರೆ ಮುಗೀತು. ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಮತ್ತು ಭಾಳೇನು ಈಜಿ ಐತ್ರಿ ಮತ್ತು ಭಾಳ ಕ್ಲೀನ್ ಆಗ್ತೈತಿ. ಇದನ್ನು ಒಂದು 15 ದಿನಕ್ಕೆ ಒಂದ್ಸರಿ ಮಾಡ್ರೆ ಸಾಕು. ಮತ್ತು ನಾವು ನಿಂಬೆ ಹಣ್ಣು ಹಿಂಡಿ ಅದು ಸಿಪ್ಪಿ ಏನು ಉಳಿದಿರ್ತೈತಲ್ಲ, ಅದ ಸಿಪ್ಪಿಯಿಂದ ಈ ಲಿಕ್ವಿಡ್ ಒಳಗೆ ಎದ್ಬಿಟ್ಟು ಈ ರೀತಿ ಪೂರ ತಿಕ್ಕೊಂಬಿಡ್ರಿ. ಮತ್ತು ಅದ್ರದ್ದು ವಯರನ್ನು ತಿಕ್ಕೊಂಬಿಟ್ಟು ಒಂದು ಕಾಟನ್ ಟವಲ್ ತೊಗೊಂಡು ನೀರೊಳಗೆ ಎದ್ದು ಹಿಂಡಿಬಿಟ್ಟು ಹಸಿದು ಮಾಡಿ ಇದನ್ನು ಈ ರೀತಿ ಒಂದ್ಸರಿ ಒರೆಸ್ಕೊಂಬಿಟ್ರಿ ಅಂದ್ರೆ ಎಷ್ಟು ಕ್ಲೀನ್ ಆಗ್ತೈತಿ ನೋಡ್ರಿ. ಇದು ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ವಿಡಿಯೋ ನೋಡೋದನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.